ಶರಣಾರ್ಥಿಗಳು. ಎಂದಿನಂತೆ ಇವತ್ತು 3ನೇ ಲೇಖನ, ಜಾತೀಯತೆ ವಿರುದ್ಧ ಚಳುವಳಿ. ಶರಣ ಸಾಹಿತಿ ಶ್ರೀಯುತ ರಂಜಾನ್ ದರ್ಗಾ ಅವರ ಎಲ್ಲ ಲೇಖನಗಳು ಗ್ರಾಂಥಿಕ ಭಾಷೆಯೊಳಗಿರ್ತವ. ಅವುಗಳನ್ನ ನಾನು ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಕುಲವನ ಅರಸುವರೆ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ಮೇಲ್ಜಾತಿಗಳ ಒಳಗೆ ಜನಿಸಿದವರು ಹುಟ್ಟಿನಿಂದನ ಮೇಲಿರ್ಮೆಯನ್ನ ಸಹಜವಾಗಿ ಬೆಳೆಸ್ಕೊಳ್ತಾರ. ಧರ್ಮಶ್ಯ ಬ್ರಾಹ್ಮಣೋ ಮೂಲಂ ಅಂತ ಮನುಸ್ಮೃತಿ ಹೇಳ್ತದ. ಶ್ರೇಣೀಕೃತ ಸಮಾಜದೊಳಗ ಜನರು ತಮ್ಮ ತಮ್ಮ ಜಾತಿಗಳ ಅಂತಸ್ತಿನ ಪ್ರಕಾರ ಅಹಮ್ಮನ್ನ ಬೆಳೆಸ್ಕೊಂಡಿರ್ತಾರ. ಇದು ಅಸ್ಪೃಶ್ಯರೊಳಗ ಎಡಗೈ ಬಲಗೈ ಜಾತಿಯವರಿಗೂ ಹೋಗ್ತದ. ಬಲಗೈಯವರು ಎಡಗೈಗಿಂತ ಮೇಲಿನವರು ಅನ್ನುವಂಥ ಭ್ರಮೆಯನ್ನ ಸೃಷ್ಟಿಸುವ ರೀತಿಯೊಳಗ ಜಾತಿ ಪ್ರಜ್ಞೆ ಕೆಲಸ ಮಾಡ್ತದ. ಹಿಂಗ ಭ್ರಮೆಯನ್ನ ಹುಟ್ಟಿಸುವಂತ ಸಂದರ್ಭದಾಗ ತಾನು ಕೆಳಗಿನವರಿಗಿಂತ ಮೇಲದೇನಿ ಅನ್ನುವಂಥ ಹೆಮ್ಮೆ ಉಂಟಾದ್ರೂ ಮೇಲಿನವಗಿಂತ ಕೆಳಗದೇನಿ ಅನ್ನುವಂಥ ನೋವು ಕಾಡ್ತಾನ ಇರ್ತದೆ. ಹಿಂಗ ಇಡೀ ದೇಶದ ಜನತೆ ಜಾತಿಯ ವಿಷವರ್ತುಲದೊಳಗ ಸಿಲುಕಿ ಅಸ್ವಾಭಾವಿಕವಾದ ಸುಖ ದುಃಖ ಅನುಭವಿಸ್ತಾನ ಬಂದದ. ಎಲ್ಲ ವರ್ಣಗಳು ಜಾತಿ ಉಪಜಾತಿಗಳಿಂದ ಕೂಡ್ಯವ. ಬಹುಸಂಖ್ಯಾತ ಶೂದ್ರರೊಳಗಿರುವಂತೆಯೇ ಸವರ್ಣಿಯರೊಳಗೂ ಜಾತಿ ಅದಾವ. ಆದ್ರ ಶೂದ್ರರು ಜಾತಿಗಳನ್ನ ನಂಬಿಕೊಂಡ ರೀತಿಯೊಳಗ ಸವರ್ಣೀಯರು ಜಾತಿ ಉಪಜಾತಿಗಳನ್ನ ನಂಬಿಕೊಂಡಿರೋದಿಲ್ಲ. ತಮ್ಮ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವ ಸಂದರ್ಭದಾಗ ಅವರು ತಮ್ಮ ವರ್ಣಗಳ ಎಲ್ಲ ಜಾತಿ ಉಪಜಾತಿಗಳ ಒಳಗ ಒಂದಾಗೋದಷ್ಟ ಅಲ್ಲದ ಇತರ ಸವರ್ಣೀಯರ ಜೊತೆಗೂ ಒಂದಾಗಿ ಬಿಡ್ತಾರ. ಆದ್ರ ಶೂದ್ರರು ಮತ್ತು ಪಂಚಮರು ತಮ್ಮ ತಮ್ಮ ಜಾತಿ ಮತ್ತು ಉಪಜಾತಿಗಳಿಗೆ ಅಂಟಿಕೊಂಡಿರ್ತಾರೆ. ಹೀಗಾಗಿ ಅವರು ಕಡಿಮೆ ಸಂಖ್ಯೆಯವರಾಗಿ ಉಳಿತಾರ. ಕಡಿಮೆ ಸಂಖ್ಯೆಯವರಾದ ಸವರ್ಣೀಯರು ಒಗ್ಗೂಡೋ ಮೂಲಕ ಬಹುಸಂಖ್ಯಾತರಾಗಿ ಕಾಣ್ತಾರ. ಜಾತಿ ವಿನಾಶ ಮಾಡುವ ಮೂಲಕ ಮಾನವರನ್ನ ವಿಮೋಚನೆಗೊಳಿಸೋದ ಬಸವಣ್ಣನವರ ಮೂಲ ಉದ್ದೇಶ ಆಗಿತ್ತು. ದಯವೇ ಧರ್ಮದ ಮೂಲ ಅಂತೇಳಿ ಬಸವಣ್ಣನವರು ಹೇಳಿದಾಗ ಧರ್ಮದ ಅರ್ಥನೇ ಬದಲಾತು. ದಯಾತತ್ವ ಬದುಕಿನ ಎಲ್ಲ ತಾರತಮ್ಯಗಳನ್ನ ಎದುರಿಸುವ ಶಕ್ತಿಯನ್ನ ಜನಸಾಮಾನ್ಯರೊಳಗೆ ತುಂಬಿತು. ದಯೆಗೆ ವಿರುದ್ಧವಾದ ಜಾತಿಗಳು ಶೋಷಕರ ಸೃಷ್ಟಿ ಅನ್ನೋದು ಜನಸಮುದಾಯಕ್ಕೆ ಅರ್ಥ ಆಯ್ತು. ಇವ ನಮ್ಮವ ಅಂತ ಹೇಳುವಂತ ಬಸವ ಧರ್ಮದೊಳಗ ಜಾತಿಗಳು ನಿರ್ನಾಮ ಆದವು. ಸಮಗಾರ ಹರಳಯ್ಯನವರು ಮತ್ತು ಬ್ರಾಹ್ಮಣ ಮಧುವರಸರು ಲಿಂಗಾಯತರಾಗುವ ಮೂಲಕ ತಮ್ಮ ಜಾತಿಗಳನ್ನ ನಿರ್ನಾಮ ಮಾಡಿ ಎಲ್ಲ ಮನುಷ್ಯರು ಒಂದೇ ಅನ್ನೋದನ್ನ ತೋರಿಸಿಕೊಟ್ರು. ಇವನಾರವ ಅಂತ ಕೇಳುವಂತ ಮನುವಾದಿಗಳಿಗೆ ಇದರಿಂದ ಮರ್ಮಾಘಾತ. ಎಲ್ಲರೂ ಒಂದ, ಆದ್ರ ವರ್ಣ ಮತ್ತು ಜಾತಿಗಳ ಮೇಲೆ ನಿಂತ ಅವರ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹರಳೆಯ ಮಧುವರಸರ ಮಕ್ಕಳ ಮದುವೆ ಧರ್ಮ ಬಾಹಿರ ಅಂತೇಳಿ ಸಾರಿದ್ರು. ಬಿಜ್ಜಳ ರಾಜನ ತಲೆ ತುಂಬ ಆತನ ಶಾಸ್ತ್ರಗಳು ತಮ್ಮ ಶಾಸ್ತ್ರಗಳ ಆಜ್ಞೆಯನ್ನ ಪಾಲಿಸೋ ಹಂಗ ಮಾಡಿದ್ರು. ಅದರ ಪರಿಣಾಮ ಆಗಿ ಕಲ್ಯಾಣದೊಳಗ ಶರಣರ ಕಗ್ಗೊಲೆ ಆಯ್ತು. ಕೊನೆಗೊಂದು ವಚನವನ್ನ ಓದಿ ನನ್ನ ಮಾತನ್ನ ಮುಗಿಸ್ತೀನಿ. ಇದು ಆಯ್ದಕ್ಕಿ ಮಾರಯ್ಯನವರ ವಚನ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದಡು ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಶರಣಾರ್ಥಿಗಳು.